ಬೆಳಗಾವಿಯ ರಾಣಿ ಚೆನ್ನಮ್ಮ ನಗರದ ನಿವಾಸದಲ್ಲಿ ಸಿಪಿಐ ಶ್ರೀಶೈಲ ಚೌಗ್ಲೆ ವಯಸ್ಸು 37 ಅವರು ರೂಮ್ ಬಾಗಿಲು ಹಾಕಿಕೊಂಡು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಪತ್ನಿ ತಕ್ಷಣವೇ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಧಾವಿಸಿದ ಅಧೀನ ಸಿಬ್ಬಂದಿ ರೂಮ್ ಬಾಗಿಲು ಮುರಿದು ಶ್ರೀಶೈಲ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದರಾದರೂ ಪ್ರಯೋಜನವಾಗಲಿಲ್ಲ. ಮೃತ ಅಧಿಕಾರಿಗೆ ಒಂದು ಹೆಣ್ಣು ಹಾಗೂ ಒಂದು ಗಂಡು ಮಗುವಿದೆ. ಘಟನೆಗೆ ಸಂಬಂಧಿಸಿದಂತೆ ಬೆಳಗಾವಿಯ ಉದ್ದೆಂಬಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಟೆನ್ಷನ್ ಎಂದು ಮಾತ್ರ ಹೇಳುತ್ತಿದ್ದರು. ಅತ್ಯಂತ ಒಳ್ಳೆಯ ಸ್ವಭಾವವನ್ನ ಹೊಂದಿದವರಾಗಿದ್ದರು. ಅವರಿಗೆ ಒಂದು ಹೆಣ್ಣು ಒಂದು ಗಂಡು ಮಗುವಿದೆ. ರಾತ್ರಿ 9 ಗಂಟೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಅನಂತರ ಈ ನಿರ್ಣಯ ಕೈಗೊಂಡಿದ್ದಾರೆ ಎಂದು ಮೃತರ ಸಂಬಂಧಿ ರಮೇಶ್ ಪಾಟೀಲ್ ತಿಳಿಸಿದರು. ಬರೀ ಟೆನ್ಷನ್ ಆಗ್ತಿದ್ರೆ ಅಷ್ಟೇ ನಮ್ಗೆ ಗೊತ್ತ್ರಿ. ಅದ್ರ ಮುಂದೆ ನಮಗೇನು ಗೊತ್ತಿಲ್ಲ ರೀ. ಮತ್ತು ಅವು ಯಾವ ಕಾರಣಕ್ಕೆ ಮಾಡ್ಕೊಂಡು ನಮ್ಗೆ ಇನ್ನೂ ಅದ್ರ ಗೊತ್ತಾಗಿಲ್ಲ ರೀ. ಮಕ್ಳು ಒಂದು ಹೆಣ್ಣು ಐತ್ರಿ ಒಂದು ಗಂಡು ಐತ್ರಿ. ಊರಾಗೆಲ್ಲ ಚಲೋ ಐತ್ರಿ, ಬೆಸ್ಟ್ ಮನುಷ್ಯ ಇದ್ರಿ. ಅದೇನಿಲ್ಲ, ಹೆಲ್ಪಿಂಗ್ ನೇಚರ್ ಇತ್ತು, ಎಲ್ಲ ಮಾಡ್ತಿದ್ರಿ. ಅವಾಗ ಯಾನ ಆಗಿತ್ತು ನಮ್ಗೆ ಗೊತ್ತಾಗಲಿಲ್ಲ. ಇಷ್ಟ ನಮಗೆ ವಿಷಯ ರಾತ್ರಿನ ಗೊತ್ತಾತ್ರಿ. ಅವ್ರ ಮಿಸ್ಸಸ್ ನೋಡಿರತ್ರಿ. ನೋಡಿಬಿಟ್ಟಿಗೆ ಬಿಟ್ಟು ಹಾಂ ಅವ್ರು ಫೋನ್ ಹಚ್ಚಿರಿ. ಫೋನ್ ಹಚ್ಚಿ ಬಂದಿದ್ರು. ನಮ್ಮ ಜೊತೆ ಏನು ಮಾತಾಡಿದ್ರೆ ಅವ್ರ ಫಾದರ್ ಜೊತೆ ಮಾತಾಡಿದ್ರೆ ಊಟ ಅದನ್ನೆಲ್ಲ ಕೇಳಿದ್ರೆ ಅಷ್ಟೇ. ಶ್ರೀಶೈಲ್ ತಮ್ಮ ಇಲಾಖೆಯಲ್ಲಿಯೂ ಪ್ರಾಮಾಣಿಕ ಕಾರ್ಯ ನಿರ್ವಹಿಸುತ್ತಿದ್ದರು. ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ಗ್ರಾಮದಲ್ಲಿಯೂ ಅತ್ಯಂತ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದರು. ಸದ್ಯದಲ್ಲೇ ಡಿಎಸ್ಪಿ ಎಂದು ಪದೋನ್ನತಿ ಇತ್ತು. ಅಷ್ಟರಲ್ಲೇ ಈ ಘಟನೆ ನಡೆದು ಹೋಗಿದೆ ಎಂದು ಮಹೇಶ್ ಚೌಗ್ಲೆ ಹೇಳಿದರು. ಶ್ರೀಶೈಲ್ ಅವರು ಡಿಪಾರ್ಟ್ಮೆಂಟ್ದಾಗ ಒಳ್ಳೆಯವರು ಇದ್ದರು. ಎಲ್ಲ ಅವರ ಅಸಿಸ್ಟೆಂಟ್ಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ರು. ಇದನ್ನು ಮಾಡ್ತಿದ್ರು. ಉಳಿದೇನೋ ಅವ್ರದ್ದು ನೌಕರಿದೇನು ಟೆನ್ಷನ್ ಇದ್ದಿದ್ದಿಲ್ಲ. ಏನೋ ಅಚಾನಕ್ ಅದು ಮನೆಯಾಗಿದೆ. ಏನು ಅವ್ನ ಟೈಮ್ ಸುಮಾರು, ನಮ್ಮದು ಟೈಮ್ ಸುಮಾರು. 4 ವರ್ಷದ ಮಗ ಇದ್ದಾನೆ. 3rd ಸ್ಟ್ಯಾಂಡರ್ಡ್ ಹೋಗ್ತಾನೆ ಮಗಳು ಈಗ LKG. ಎಲ್ಲ ಒಳ್ಳೆಯದು ಜೊತೆ ಮಾತಾಡ್ತಿದ್ದೆ, ಎಲ್ಲ ಮಾಡ್ತಿದ್ದ. ನಮ್ಮ ಫ್ರೆಂಡ್ಸ್ ಸಾಕಷ್ಟು ಜನ ಬಂದಾಗ ಈಗ ಡಿಪಾರ್ಟ್ಮೆಂಟ್ದಾಗ ಒಳ್ಳೆಯ ಸರ್. ಒಂದು ಮೊದಲು KSRP ಟ್ರೈನಿಂಗ್ ಸೆಂಟರ್ದಾಗಿದ್ದೆ. ಟ್ರೈನಿಂಗ್ ಸೆಂಟರ್ದಾಗ ಮುಗಿಸಿದ ಹುಡುಗರೆಲ್ಲ ವರ್ಷಕ್ಕೆ ಅವನು ನೆನೆಸ್ತಾರೆ. ಟ್ರೈನಿಂಗ್ ಸೆಂಟರ್ ಇತ್ತು ಬೆಳಗಾವಿದಲ್ಲಿ. ಈಗ ಅವರು ಬೇರೆ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಆಗ್ಯಾರ, ಫೈರ್ ಡಿಪಾರ್ಟ್ಮೆಂಟಿಗೆ. ಅದೇ ಅಲ್ಲಿ ಸಹಿತ ಚಲೋ ಇದು ಮಾಡ್ಕೊಂಡಿದ್ದಾವೆ. ರೆಪ್ಯುಟೇಷನ್ ಚಲೋ ಇರ್ತಾವ. ಏನು ಅಚಾನಕ್ ಹೆಂಗೆ ಏನಾಗಿತ್ತು, ನಮ್ಮದು ದುರ್ದೈವ, ಅವನದು ದುರ್ದೈವ. ಶವಾಗಾರದ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು.